ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೆಲ್ ನೋಡಿದ್ರಲ್ಲ, ಅರ್ನ್ ಸೆಕ್ಷನ್ ಅಲ್ಲಿ ಡಾಲರ್ಸ್ ಕಾಣಿಸ್ತಾ ಇಲ್ಲ. ಬೆಳಗ್ಗೆನೆ ನನ್ಗೊಬ್ರು ಕಮೆಂಟ್ ಮಾಡಿದ್ರು, ಡಾಲರ್ ಕಾಣ್ತಾ ಇಲ್ಲ ಮೇಡಮ್, ಏನಾಗಿದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳಿ ಅಂತ ಅಂದ್ಬಿಟ್ಟು. ಇವಾಗ್ಲೇ ಮಾಡಿ ಹೇಳಿ ಅಂತಂದ್ರು. ಅಷ್ಟು ಬೆಳಗ್ಗೆನೆ ವಿಡಿಯೋ ಮಾಡ್ಬೇಕು ಅಂದ್ರೆ ಕಷ್ಟ ಆಗತ್ತೆ ಅಲ್ಲ, ನನಗೂ ಸ್ವಲ್ಪ ಮನೇಲೆಲ್ಲ ಕೆಲಸಗಳಿರುತ್ತೆ, ಮುಗಿಸ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ಇವಾಗ್ಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಮಧ್ಯಾಹ್ನಕ್ಕೆಲ್ಲ ಅಪ್ಲೋಡ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು. ಇನ್ನು ಏನಾಗಿದೆ ಅರ್ನ್ ಸೆಕ್ಷನ್ ಅಲ್ಲಿ ಡಾಲರ್ಸ್ ಕಾಣಿಸ್ತಾ ಇಲ್ಲ ಅಂತಂದ್ರೆ, ಇದೇನ್ ಮೊದಲೇ ಅಲ್ಲ, ಇದಕ್ಕೆ ಮುಂಚೆನೂ ಈ ತರ ಆಗಿದೆ. ಆದ್ರೆ ತುಂಬಾ ಜನ ಅದನ್ನ ಅಂದ್ರೆ ಹೊಸದಾಗಿ ಮಾನಿಟೈಸೇಷನ್ ಆಗಿರೋರಿಗೆ ಸಡನ್ ಆಗಿ ಡೈಲಿ ನೋಡ್ತಿರ್ತಾರೆ, ಸಡನ್ ಆಗಿ ಡಾಲರ್ಸ್ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಭಯ ಆಗತ್ತೆ, ನಿಜವಾಗ್ಲೂ ಆಗತ್ತೆ. ಫಸ್ಟ್ ಟೈಮ್ ಆದಾಗ ನನಗೂ ಹಂಗೆ ಅನ್ಸಿತ್ತು, ಏನಾಗೋಯ್ತಪ್ಪ ಡಾಲರು ಕಾಣಿಸ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು. ಈಗ ನಿನ್ನೆಯಿಂದ ಕೂಡ ಅದೇ ತರ ಆಗಿದೆ, ಸುಮಾರು ಜನಕ್ಕೆ ಅದೇ ತರ ಕಾಣಿಸ್ತಾ ಇದೆ. ಸುಮಾರು ಜನಕ್ಕೆ ಎಲ್ರಿಗೂ ಅದೇ ತರನೇ ಕಾಣಿಸ್ತಿರ್ಬೋದೇನೋ ಗೊತ್ತಿಲ್ಲ, ನನಗೂ ಹಂಗೆ ಕಾಣಿಸ್ತಾ ಇದೆ. ಅರ್ನ್ ಸೆಕ್ಷನ್ ಅಲ್ಲಿ ಡಾಲರ್ಸ್ ಕಾಣಿಸ್ತಾ ಇಲ್ಲ. ಆದ್ರೆ ಅದು ಎಲ್ಲೂ ಹೋಗಿರಲ್ಲ, ಅದು ಅವಾಗ ಆ ಥರ ಆನ್ ಆಗೋದು ಆಫ್ ಆಗೋದು ಆಗ್ತಿರತ್ತೆ. ಅದರಿಂದ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದರಿಂದ ಚಾನಲ್ಗೆ ಯಾವುದೇ ಪ್ರಾಬ್ಲಮ್ಮು ಇಲ್ಲ. ನಿಮ್ಮ ಅರ್ನಿಂಗು ಎಲ್ಲೂ ಹೋಗಿರಲ್ಲ, ನೀವು ಮಾಡಿರೋ ಡಾಲರ್ಗಳೆಲ್ಲ ಅಲ್ಲೇ ಇರುತ್ತೆ. ಅದು ಎಲ್ಲಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು. ಇದು ಬರುತ್ತೆ ಮತ್ತೆ ವಾಪಸ್ಸು ಅದೇ ಜಾಗಕ್ಕೆ ಬರುತ್ತೆ. ಅದು ಅವಾಗ ಆ ಥರ ಆಗ್ತಾ ಇರುತ್ತೆ. ಅದಕ್ಕೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಭಯ ಏನು ಪಡಕ್ ಹೋಗ್ಬೇಡಿ. ಅಯ್ಯೋ ಇಷ್ಟು ದಿನ ಕಷ್ಟಪಟ್ಟು ಮಾಡ್ಕೊಂಡಿದ್ದು ಡಾಲರ್ ಎಲ್ಲ ಎಲ್ಲಿ ಹೋಗ್ಬಿಡ್ತಪ್ಪ, ಹೊಟ್ಟೋಯ್ತಾ ಮತ್ತೆ ಬರಲ್ವಾ ಅಂತೆಲ್ಲ ಅನ್ಕೊಂಡಿರ್ತೀರಾ. ಆ ಥರ ಏನು ಆಗಿರಲ್ಲ, ಬರುತ್ತೆ. ಅದು ನಿಮ್ಮ ಅರ್ನಿಂಗು ಎಲ್ಲೂ ಹೋಗಿರಲ್ಲ. ಅದು ಅರ್ನಿಂಗ್ ಎಲ್ಲಿರುತ್ತೆ ಅಂತ ತೋರಿಸ್ತೀನಿ ನಾನು ಸ್ಕ್ರೀನ್ ರೆಕಾರ್ಡರ್ನ ಹಾಕ್ಬಿಟ್ಟು. ಇನ್ನೊಂದು ವಿಷಯ ಏನು ಅಂತಂದ್ರೆ, ಈಗ ಒಂದೇ ಆಡ್ಸೆನ್ಸ್ ಅಲ್ಲಿ 2-3 ಅಕೌಂಟ್ಗಳನ್ನ ಲಿಂಕ್ ಮಾಡಿರ್ತೀರ ಅಲ್ವಾ, ನಿಮ್ದೇನಾದ್ರೂ 2-3 ಚಾನಲ್ಗಳು ಇತ್ತು ಅಂತಂದ್ರೆ. ಆ ತರ ಇದ್ದಾಗ್ಲೂ ಕೂಡ ಕೆಲವೊಂದ್ಸರಿ ಬೇರೆ ಚಾನಲ್ಗಳ ಅರ್ನಿಂಗ್ ಏನಿರುತ್ತೆ ಅಲ್ವಾ, ಅದು ಮೇನ್ ಚಾನಲ್ ಒಂದ್ರಲ್ಲೇ ತೋರಿಸ್ತಾ ಇರುತ್ತೆ. ಹಂಗಾಗಿ ಕೂಡ ಈ ಬೇರೆ ಚಾನಲ್ಗಳಲ್ಲಿ ಅರ್ನ್ ಸೆಕ್ಷನ್ ಅಲ್ಲಿ ಈ ತರ ಅಮೌಂಟ್ ತೋರಿಸ್ತಾ ಇರಲ್ಲ. ಅಷ್ಟು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಆಗಿರಲ್ಲ. ಇಲ್ಲ ನಮ್ದು ಒಂದೇ ಚಾನಲ್ ಅಂತ ಅಂದ್ರೂ ಕೂಡ ಅವಾಗ ಹಂಗಾಗ್ತಾ ಇರುತ್ತೆ, ಮತ್ತೆ ವಾಪಸ್ ಬರುತ್ತೆ. ಅದಕ್ಕೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನು ಇಲ್ಲ. ಈಗ ನಾನು ನಿಮ್ಮ ಕಂಪ್ಲೀಟ್ ಡಾಲರ್ ಎಲ್ಲಿರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸ್ಕ್ರೀನ್ ರೆಕಾರ್ಡರ್ನ ಹಾಕ್ಬಿಟ್ಟು ನೋಡ್ಕೊಳ್ಳಿ, ಆಯ್ತಾ. ನೀವು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಎಸ್ಟಿಮೇಟೆಡ್ ರೆವಿನ್ಯೂ ಅಂತ ಕಾಣಿಸ್ತಿರುತ್ತೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಮತ್ತೆ ನಿಮಗೆ ಇಲ್ಲೊಂದು ಗ್ರಾಫ್ ಕಾಣಿಸುತ್ತೆ, ಇದನ್ನು ಕೂಡ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ 7 ಡೇಸು 28 ಡೇಸು 90 ಡೇಸು ಈ ಥರ ಎಲ್ಲ ಇರುತ್ತೆ ಅಲ್ವಾ. ಇಲ್ಲಿ ನಿಮಗೆ ಲೈಫ್ ಟೈಮಲ್ಲಿ ಹೋಗ್ತೀರಾ ಅಂತಂದರೆ ನಿಮ್ಮ ಅರ್ನಿಂಗು ಇಲ್ಲೇ ತೋರಿಸುತ್ತೆ. ನಿಮಗೆ ನಿಮ್ಮ ಟೋಟಲ್ ಅರ್ನಿಂಗು ಇಲ್ಲಿ ತೋರಿಸುತ್ತೆ, ಆಯಿತಾ. ಇಲ್ಲೇ ಇರುತ್ತೆ, ಎಲ್ಲೂ ಹೋಗಿರಲ್ಲ. ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಇದರಲ್ಲಿ ಇದೆ ಅಂತಂದಮೇಲೆ ನಿಮ್ಮ ದುಡ್ಡು ಇಲ್ಲೇ ಇರುತ್ತೆ. ಅದು ಏನೋ ಅರ್ನ್ ಸೆಕ್ಷನಲ್ಲಿ ಕಾಣಿಸ್ತಾ ಇಲ್ಲ ಅಂತಂದ್ರಿ ಅಲ್ವಾ, ಅದು ಅವಾಗ ಹೋಗಿ ಬರ್ತಾ ಇರುತ್ತೆ. ಅಷ್ಟು ಬಿಟ್ಟರೆ ಇನ್ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮ್ಮ ಚಾನಲಲ್ಲಿ, ನಿಮ್ಮ ಅರ್ನಿಂಗಲ್ಲಿ. ನೋಡಿದ್ರಿ ಅಲ್ವಾ, ಇಷ್ಟೇನೇನೆ. ಅದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ. ಅವ್ರು ಅರ್ಜೆಂಟಾಗಿ ವಿಡಿಯೋ ಮಾಡಿ ಹೇಳು ಅಂದಿದ್ದಕ್ಕೆ ನಾನೀಗ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಈ ಥರ ಬಂದಿದೆ ಚೆಕ್ ಮಾಡ್ಕೊಳ್ಳಿ. ಭಯ ಏನು ಪಡಕ್ಕೆ ಹೋಗ್ಬೇಡಿ. ನಿಮ್ಮ ಅರ್ನಿಂಗ್ ಎಲ್ಲೂ ಹೋಗಿರಲ್ಲ, ಇಲ್ಲೇ ಇರುತ್ತೆ. ಜೊತೆಯಲ್ಲಿ ಅರ್ನ್ ಆಗ್ತಾನೆ ಇರುತ್ತೆ. ನಿಮ್ಮ ಅಮೌಂಟು ನಿಮಗೆ ಬಂದೇ ಬರುತ್ತೆ, ಆಯ್ತಾ. ಇದು ಇವತ್ತಿನ ವಿಷಯ. ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನಿಸ್ತು ವಿಷಯ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.